ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಅಳಸಂದೆಕಾಳು ಬಸ್ಸಾರು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರಿಗೆ 1 ಬೌಲ್ ಆಗೋಷ್ಟು ಅಳಸಂದೆಕಾಳನ್ನ ಹಾಕೋತಾ ಇದ್ದೀನಿ. ಇದು ಮುನ್ಗೋಷ್ಟು ಅಷ್ಟೇ ನಾನು ನೀರು ಹಾಕೋತಾ ಇದ್ದೀನಿ, ಅಂದರೆ ಸಾಂಬಾರಿಗೆ ತಕ್ಕಂತೆ ನೀರು ಹಾಕೋತಾ ಇದ್ದೀನಿ. ಇದನ್ನು ಒಂದು 2 ವಿಜಿಲ್ ಹೊಡಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ. ನಾನು ಮತ್ತೆ ನೀರು ಹಾಕಲ್ಲ, ಸೊ ಅದಕ್ಕೆ ನನಗಿಷ್ಟು ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಒಂದು ಜಾರಿಗೆ ಒಂದು ದೊಡ್ಡ ಸೈಜಿನ ಟೊಮೊಟೊ ಹಾಕೋತಾ ಇದ್ದೀನಿ ನಾನಿಲ್ಲಿ. ಹಾಗೆ ಒಂದು 8ಇಂದ 10 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು 2 ಈರುಳ್ಳಿನ ಉದ್ದು ಕಟ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಕಾಯಿ ತುರಿನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದನ್ನೆಷ್ಟು ಹಾಕಿದ ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಆವಾಗಲೇ ವಿಜಿಲ್ ಹೊಡಿಸ್ಕೊಂಡಿರೋ ಅಂಥ ಒಂದು ಸೌಟ್ ಕಾಳು, ಒಂದು ಸೌಟ್ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ತೆರಿಯಾಗೇ ಇರಲಿ. ಇಲ್ಲಿ ಸಾಂಬಾರು ಮಾಡೋ ಡಬರಿ ತೊಗೊಂಡು ಆ ವಿಜಿಲ್ ಹೊಡಿಸ್ಕೊಂಡಿರೋ ಅಂಥ ನೀರು ಮತ್ತು ಕಾಳನ್ನ ಇದರಲ್ಲೇ ಹಾಕೋತಾ ಇದ್ದೀನಿ. ಇದರಲ್ಲೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿರೋ ಅಂಥ ಪೇಸ್ಟ್ ಕೂಡ ಇದರಲ್ಲೇ ಹಾಕೋತಾ ಇದ್ದೀನಿ. ಇದನ್ನಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅನ್ಸತಿ. ಇದನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಕೊಬೇಕು. ಒಂದು ಸೈಡ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ, ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಕುದಿಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಆಪ್ಷನಲ್ ಇದು. ನೋಡಿ, ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಸಾಂಬಾರು ಮುದ್ದೆ ಜೊತೆನೂ ಟೇಸ್ಟಾಗಿರುತ್ತೆ, ಅನ್ನದ ಜೊತೆನೂ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.